ರೇಣುಕಾಸ್ವಾಮಿ ಹತ್ಯೆ ಬಳಿಕ ಎರಡೆರಡು ಕಡೆ ಎಣ್ಣೆ ಪಾರ್ಟಿ ಮಾಡಲಾಗಿತ್ತು. ಜೂನ್ 8ರ ರಾತ್ರಿ ಎರಡು ತಂಡಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಟಿ ಮಾಡಿರ್ತಾರೆ. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಈ ಎಲ್ಲರೂ ಒಂದು ಕಡೆ. ಆರ್ ನಗರದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿರ್ತಾರೆ. ಇನ್ನು ಶವ ಬಿಸಾಡಿದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ರಿಂದ ಮತ್ತೆ ಎಣ್ಣೆ ಪಾರ್ಟಿ ನಡೆದಿರುತ್ತೆ. ಆರ್ ನಗರದ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಇವರೆಲ್ಲ ಎಣ್ಣೆ ಪಾರ್ಟಿ ಮಾಡಿರ್ತಾರೆ. ದೀಪಕ್ ನೀಡಿದ ಹಣದಲ್ಲಿ ಹೋಟೆಲ್ನಲ್ಲೇ ಪಾರ್ಟಿ ಮಾಡಿದ್ರು ಈ ಎಲ್ಲ ಆರೋಪಿಗಳು ಅನ್ನೋದು ಕೂಡ ಈಗ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಶಿವಕುಮಾರ್, ಅಂದ್ರೆ ಇಲ್ಲಿ ಮರ್ಡರ್ ಆದ ನಂತರ ಕೂಡ ಇವರ ಎಣ್ಣೆ ಪಾರ್ಟಿಗೆ ಏನು ಬ್ರೇಕ್ ಬಿದ್ದಂಗಿಲ್ಲ, ಅಥವಾ ಕೊಲೆ ಮಾಡಿಬಿಟ್ಟಿದ್ವಿ ಅನ್ನೋ ಭಯನೂ ಇವರಲ್ಲಿ ಇರಲಿಲ್ಲ ಅನ್ಸುತ್ತೆ. ಆ ಘಟನೆ ನಂತರ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ವಿಜಯ್, ಜೂನ್ 8ನೇ ತಾರೀಕು ಪ್ರಮುಖವಾಗಿ ಮಧ್ಯಾಹ್ನದ ವೇಳೆಗೆ ಮೃತಪಟ್ಟಂತ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಪಟ್ಟಣಗೆರೆ ಶೆಡ್ ನಲ್ಲಿ ವಿನಯ್, ದೀಪಕ್, ಪ್ರದೋಷ್ ಸೇರಿ ಸುಮಾರು 7ರಿಂದ 8 ಜನ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಸಂಜೆ 6:30 ಸುಮಾರಿಗೆ ರೇಣುಕಾಸ್ವಾಮಿ ಮೃತಪಡುವಂತದ್ದು. ಅವತ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದಂತ ದಿನ ನಟ ದರ್ಶನ್, ವಿನಯ್, ಪ್ರದೋಷ್, ದೀಪಕ್ ಸೇರಿದಂತೆ ಸುಮಾರು 7-8 ಜನ ಮಧ್ಯಾಹ್ನದಿಂದಲೂ ಕೂಡ ಪಾರ್ಟಿಯನ್ನ ಮಾಡಿದ್ದಾರೆ. ಸಂಜೆ 5:30 ಸುಮಾರಿಗೆ ನಟ ದರ್ಶನ್ ಸೋನಿ ಬ್ರೂಕ್ಸ್ ಪಬ್ನಿಂದ ನೇರವಾಗಿ ಆರ್ ನಗರ ಪಟ್ಟಣಗೆರೆ ಶೆಡ್ಗೆ ಹೋಗಿ ಅಲ್ಲಿ ಹಲ್ಲೆಯನ್ನ ಮಾಡಿ ವಾಪಸ್ ಬರ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಹಲ್ಲೆ ಆದಂತ ನಂತರದಲ್ಲೂ ಕೂಡ ನಟ ದರ್ಶನ್ ಸೇರಿದಂತೆ ಸುಮಾರು 5-6 ಜನ, ನಟ ದರ್ಶನ್, ವಿನಯ್, ದೀಪಕ್, ಪ್ರದೋಷ್ ಸೇರಿದಂತೆ ಇವರೆಲ್ಲರೂ ಕೂಡ ಸ್ಟೋನಿ ಬ್ರೂಕ್ಸ್ ನಲ್ಲಿ ಪಾರ್ಟಿಯನ್ನ ಮಾಡಿದ್ರೆ ಇತರ ಆರೋಪಿಗಳು ಅಂದ್ರೆ ಮೃತಪಟ್ಟಂತ ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿದಂತ ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕ್ ಜೂನ್ 8ರ ರಾತ್ರಿ ಜೂನ್ 8ರ ಸಂಜೆ ವೇಳೆಗೆ ರೇಣುಕಾಸ್ವಾಮಿ ಮೃತಪಡ್ತಾರೆ. ಜೂನ್ 9ರ ಮುಂಜಾನೆ ಮೃತದೇಹವನ್ನ ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ 3 ಜನ ಏನಿದ್ದಾರೆ ಇವರು ಸುಮ್ನಳ್ಳಿಯ ರಾಜ್ ಕಾಲುವೆ ಬಳಿ ಮೃತದೇಹವನ್ನ ಬಿಸಾಡ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಮೃತದೇಹವನ್ನ ಬಿಸಾಡ್ಲಿಕ್ಕೆ ದೀಪಕ್ರಿಂದ ತಲಾ 5 ಲಕ್ಷ ಹಣವನ್ನ ಕೇಶವ್, ಕಾರ್ತಿಕ್, ನಿಖಿಲ್ ಪಡೆದಿರ್ತಾರೆ. ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿ ಪಡೆದಂತ ಹಣದಿಂದ ಆರೋಪಿಗಳು ಇಲ್ಲಿ ಆರ್ ನಗರದ ಒಂದು ಖಾಸಗಿ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿಕೊಡ್ತಾರೆ. ಟ್ರೂಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ ಅನ್ನುವಂತ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿಕೊಂಡಂತ ಆರೋಪಿಗಳು ಹೋಟೆಲ್ನ ರೂಮ್ ನಂಬರ್ 203 ನಲ್ಲಿ ದೀಪಕ್ ರೇಣುಕಾಸ್ವಾಮಿಯ ಮೃತದೇಹ ಬಿಸಾಡದಂತ ಸಂದರ್ಭದಲ್ಲಿ ಕೊಟ್ಟಂತ ಹಣದಿಂದ ಅಲ್ಲೂ ಕೂಡ ಪಾರ್ಟಿಯನ್ನು ಮಾಡುವಂತದ್ದು. ಅಂದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಎರಡೆರಡು ಕಡೆ ಪಾರ್ಟಿ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ಆರ್ ನಗರದ ಸ್ಟೋನಿ ಬ್ರೂಕ್ಸ್ ನಲ್ಲಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರೆ ರೇಣುಕಾಸ್ವಾಮಿಯನ್ನ ಮೃತದೇಹವನ್ನ ಬಿಸಾಡಿದಂತ ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕ್ ಈ 3 ಜನ ಆರ್ ನಗರದ ಖಾಸಗಿ ಹೋಟೆಲ್ ನಲ್ಲಿ ರೂಮ್ ಮಾಡಿಕೊಂಡು ಅಲ್ಲೂ ಕೂಡ ಎಣ್ಣೆ ಪಾರ್ಟಿಯನ್ನ ಮಾಡಿರುವಂತದ್ದು ಸದ್ಯ ವಿಚಾರಣೆ ವೇಳೆಯಲ್ಲಿ ಹೊರಬರ್ತಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.